ನಮ್ಮದೇ ಆದ ಒಂದು ಜಮೀನಿನಲ್ಲಿ ಹೊಳೆ ಬದಿಯಲ್ಲಿ ವೇಸ್ಟ್ ಜಾಗದಲ್ಲಿ ಪಪ್ಪಾಯಿ ಗಿಡಗಳನ್ನು ಹಾಕಿದ್ದೇವೆ. ಇವು ರೆಡ್ ಲೇಡಿ ಪಪ್ಪಾಯಿ ಭಾಳ ತುಂಬ ಚೆನ್ನಾಗಿ ಬರುವ ಒಂದು ನಿರೀಕ್ಷೆ ಇದ್ದರೂ ಸಹ ಇಲ್ಲಿ ಹೆಚ್ಚು ಪೌಷ್ಟಿಕಾಂಶ ಮಾಡದೇ ಇದ್ದರೂ ಕೂಡ ಈ ರೀತಿ ಕಾಯಿ ಬಿಟ್ಟಿದ್ದಾವೆ. ಪಪ್ಪಾಯಿ ಭಾಳ ಒಂದು ಉತ್ತಮವಾದಂಥ ಒಂದು ಹಣ್ಣು. ಎ ವಿಟಮಿನ್ ಭಾಳ ಒಂದು ಸಂಪದ್ಭರಿತವಾಗಿದೆ. ಮನುಷ್ಯನ ಆರೋಗ್ಯಕ್ಕೆ ತುಂಬ ಸಹಕಾರಿಯಾಗಲಿದೆ ಅಂತ ಹೇಳಲು ಇಷ್ಟಪಡ್ತಾ ಇದ್ದೇನೆ. ರೈತರು ತಮ್ಮ ಬದುಗಳ ಬದಿಯಲ್ಲಿ ಪ್ರತಿ ವರ್ಷವೂ ಸಹ ಈ ಥರ ಒಂದು ಸಸಿಗಳನ್ನು 4 ರಿಂದ 5 ಇದಕ್ಕಿಂತ ಹೆಚ್ಚು ಇದ್ದರೆ ನೀವು ಬೆಳೆಯನ್ನೇ ಬೆಳಿಬೋದು. ಇವನ್ನು ಹಾಕ್ಕೊಂಡಾಗ ತಮ್ಮ ಕುಟುಂಬಕ್ಕೆ ಆಗುವಷ್ಟು ಹಣ್ಣುಗಳು ಇಲ್ಲಿ ಬಿಡ್ತವೆ. ಆಗಿಂದಾಗೆ ಗೆರೆ ಬಂದಿರತಕ್ಕಂಥ ಈ ಥರ ಗೆರೆ ಬಂದಿರತಕ್ಕಂಥ ಕಾಯಿಗಳನ್ನು ನಾವು ತೆಗೆದುಕೊಂಡು ಹೋಗಿ ಮನೆಯಲ್ಲಿಟ್ಟಾಗ 4 ದಿನದಲ್ಲೇ ಅದು ಹಣ್ಣಾಗುತ್ತೆ. ಕೆಂಪಾಗಿರುವ ಈ ಒಂದು ಪಪ್ಪಾಯಿ ಭಾಳ ಒಂದು ಉತ್ತಮವಾದಂಥ ರುಚಿಕಟ್ಟಾಗಿ ಕಂಡು ಬಂದಿದೆ ಅಂತ ಹೇಳಲು ನಮ್ಮ ರೈತ ಬಾಂಧವರಿಗೆ ಇಷ್ಟಪಡ್ತೀನಿ. ಬದು ಮತ್ತು ಇತರೆ ವೇಸ್ಟ್ ಜಾಗದಲ್ಲಿ ಕೆಲವೇ ಜಾಗದಲ್ಲಿ ಸುಮಾರು 10 ರಿಂದ 20 ಏಲಕ್ಕಿ ಬಾಳೆಯನ್ನು ಹಾಕಿದಾಗ ಮನೆಯ ಕುಟುಂಬಕ್ಕೆ ಬಳಕೆಗೆ ಆಗುವಂಥ ಹಬ್ಬ ಹರಿದಿನಗಳಲ್ಲಿ ಬಾಳೆಯ ಎಲೆ ಕೂಡ ಸಿಗ್ತವೆ. ಹಣ್ಣು ತಿನ್ನಲು ಗೊನೆನೂ ಸಹ ಸಿಗುತ್ತವೆ. ಒಂದು ವರ್ಷದಲ್ಲಿ ಪ್ರತಿ ಒಂದು ವಾರದಲ್ಲಿ ಒಂದು ಗೊನೆ ಸಿಗಬೇಕಂದ್ರೆ 50 ಒಂದು ಬಾಳೆ ಬುಡ ಇದ್ದರೆ ನಿಮಗೆ ಪ್ರತಿ ವರ್ಷವೂ ಸಹ ಸಾಧಾರಣ ಒಂದು ಅದಕ್ಕೆ ಆರೈಕೆ ಮಾಡಿದರೆ ಹಣ್ಣುಗಳನ್ನು ಕೊಡ್ತಾ ಇರ್ತವೆ ಅಂತ ಹೇಳಲು ನಾನು ಇಷ್ಟಪಡ್ತಾ ಇದ್ದೇನೆ. ಪಪ್ಪಾಯಿ, ನುಗ್ಗೆ ಗಿಡ, ಕರಿಬೇವಿನ ಗಿಡ ಮತ್ತು ನಿಂಬೆ ಗಿಡವನ್ನು ಸಹ ಹಾಕ್ಬೋದು. ನಾನು ಮನೆಯಲ್ಲೇ ನಿಂಬೆ ಗಿಡ ಇರೋದ್ರಿಂದ ನಾನು ಹಾಕಿರೋದಿಲ್ಲ. ಪತ್ರೆ ಗಿಡ, ಪೂಜೆಗೆ ಪತ್ರೆ ಗಿಡನೂ ಸಹ ಇಲ್ಲೇ ಒಂದು ಹೊಳೆ ಬದಿಯಲ್ಲಿ ಸ್ವಾಭಾವಿಕವಾಗಿ ಬಂದಿದೆ.